ವೆಲ್ಕಮ್ ಟು ವೈಟ್ ಕಾಮರ್ಸ್ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಅಸೆಸಬಲ್ ವ್ಯಾಲ್ಯೂಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾರೆ ಒಂದು ಸ್ವಲ್ಪ ಕ್ವೈಟ್ ಡಿಫ್ರೆಂಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಟ್ಟಿದ್ದೆ. ಸೊ ಹಾಗೆ ನೀವಿನ್ನು ಆ ವಿಡಿಯೋ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಸೊ ಆ ವಿಡಿಯೋ ನೋಡಿ. ಸೊ ಈ ಪ್ರಾಬ್ಲಮಲ್ಲೂ ಕೂಡ ಅಷ್ಟೇ ಅಸೆಸಬಲ್ ವ್ಯಾಲ್ಯೂ. ಸೊ ನಾನು ಇದಾದಮೇಲೆ ಅಸೆಸಬಲ್ ವ್ಯಾಲ್ಯೂಲಿ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ, ಇದು ಸೇರಿ. ಸೊ ಹಾಗೆಯೇ ನೀವಿನ್ನು ನನ್ನ ಫಸ್ಟ್ ಅಸೆಸಬಲ್ ವ್ಯಾಲ್ಯೂನ ಹೇಗೆ ಕಂಪ್ಯೂಟ್ ಮಾಡೋಣ ಅನ್ನೋದನ್ನ ಫಾರ್ಮೇಟ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಸೊ ನೀವು ಡಿಸ್ಕ್ರಿಪ್ಷನಲ್ಲಿ ಕೂಡ ನೋಡ್ಬೋದು. ಹಾಗೆಯೇ ನೀವು ನನ್ನ ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು. ಸೊ ನಿಮಗೆ ಅಲ್ಲಿ ನಾನು ಏನು ವಿಡಿಯೋ ಮಾಡ್ತೀನಿ ಅದು ನಿಮಗೆ PDF ಫಾರ್ಮೇಟಲ್ಲಿ ನೋಟ್ ಸಿಗುತ್ತೆ. ಸೊ ಏನಂದರೆ ಇನ್ ಕೇಸ್ ಆಫ್ ನಿಮಗೆ ಎಕ್ಸಾಮ್ಗೆ ಅದು ತುಂಬ ಉಪಯೋಗ ಆಗುತ್ತೆ ಅಂತ ಅಷ್ಟೇ. ಸೊ ನಾವಿವಾಗ ಪ್ರಾಬ್ಲಮ್ನ ಶುರು ಮಾಡೋಣ. ಸೊ ಪ್ರಾಬ್ಲಮ್ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಹಾಗೆ ನಾನು ಈ ವಿಡಿಯೋಗೆ ಮಿನಿಮಮ್ 30 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಈಗ ಪ್ರಾಬ್ಲಮ್ನ ಶುರು ಮಾಡೋಣ. ಸೊ ಪ್ರಾಬ್ಲಮ್ ಶುರು ಮಾಡೋಕ್ಕಿಂತ ಮುಂಚೆ ಪ್ರಾಬ್ಲಮ್ ನಿಮಗೆ ಆ್ಯಸ್ ಯೂಶುವಲ್ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ABC ಲಿಮಿಟೆಡ್ ಇಂಪೋರ್ಟೆಡ್ ಎ ಮಿಷಿನ್ ಫ್ರಮ್ ಯುರೋಪ್. ಸೊ ಯುರೋಪಿಂದ ABC ಲಿಮಿಟೆಡ್ ಅನ್ನೋದು ಮೆಷಿನ್ ಇಂಪೋರ್ಟ್ ಮಾಡ್ಕೊಳ್ತಿದೆ. ಸೊ ಫಾಲೋಯಿಂಗ್ ಇನ್ಫಾರ್ಮೇಷನ್ ಡಿಟರ್ಮೈನ್ ದಿ ಅಸೆಸಬಲ್ ವ್ಯಾಲ್ಯೂ. ಸೊ ಅಸೆಸಬಲ್ ವ್ಯಾಲ್ಯೂನ ಕಂಪ್ಯೂಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಕಾಸ್ಟ್ ಆಫ್ ಮೆಷಿನು 25,000 euro, ಬಟ್ ಡಸ್ ನಾಟ್ ಇನ್ಕ್ಲೂಡ್ ಫಾಲೋಯಿಂಗ್. ಏನು ಫಾಲೋಯಿಂಗ್ ಇದೆ ಅದರಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳಿದ್ದಾರೆ. ಸೊ ಇಂಪೋರ್ಟರ್ ಸೆಂಡ್ ಗೂಡ್ಸ್ ಫಾರ್ 1 lakh ಟು ದಿ ಎಕ್ಸ್ಪೋರ್ಟರ್. ಸೊ ಇದನ್ನು ನಾವು FOBಲಿ ಕನ್ಸಿಡರ್ ಮಾಡ್ತೇವೆ. ಸೊ ಇದನ್ನು ನಾವು FOBಲಿ ಕನ್ಸಿಡರ್ ಮಾಡ್ತೇವೆ. ಮತ್ತು ಸೊ ಫಾರ್ಮೆಟಲ್ಲಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಅಲ್ಲೂ ಕೂಡ ಇದೇ ರೀತಿ ಇದೆ, ಸೇಮ್ ಇಂಪೋರ್ಟರ್ಸ್ ಆ್ಯಂಡ್ ಗೂಡ್ಸ್ ಅಂತ ಸೇಮ್ ಫಾರ್ಮೆಟಲ್ಲೂ ಕೂಡ ಇದೆ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಸೊ ಮೊದಲು ಫಾರ್ಮೆಟ್ ವಿಡಿಯೋ ನೋಡಿ, ಆಮೇಲೆ ಪ್ರಾಬ್ಲಮ್ಸ್ನ ನೋಡಿ. ಸೊ ನೆಕ್ಸ್ಟು ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಚಾರ್ಜಸ್. ಸೊ ಆ್ಯಸ್ ಇಟ್ ಈಸ್ ಔಟ್ಸೈಡ್ ಇಂಡಿಯಾ ಅಂತಂದಾಗ ನಾವಿನ್ನು 5,000 euro ಇದನ್ನು ಕೂಡ ಕನ್ಸಿಡರ್ ಮಾಡ್ತೀವಿ. ಸೊ ಟೆಕ್ನಿಕಲ್ ಫೀಸ್ ಇದನ್ನು ಕೂಡ ಕನ್ಸಿಡರ್ ಮಾಡ್ತೀವಿ. ಇಂಪೋರ್ಟ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಟು ಇಂಡಿಯನ್ ಪೋರ್ಟ್ ಇದನ್ನು ಕೂಡ ಕನ್ಸಿಡರ್ ಮಾಡ್ತೀವಿ. ಇನ್ಶೂರೆನ್ಸ್ ಪ್ರೀಮಿಯಮ್. ಸೊ ಆ್ಯಸ್ ಇಟ್ ಈಸ್ FOB ಆದಮೇಲೆ ಇದನ್ನು ಕೂಡ ಕನ್ಸಿಡರ್ ಮಾಡ್ತೀವಿ. ದೆನ್ ಆ್ಯಸ್ ಇಟ್ ಈಸ್ ಇದು ಕೂಡ ಪ್ಯಾಕಿಂಗ್ ಚಾರ್ಜಸ್ಸು. ಸೊ ಇದನ್ನು ಕೂಡ ಕನ್ಸಿಡರ್ ಮಾಡ್ತೀವಿ FOB ವ್ಯಾಲ್ಯೂಲಿ. ಸೊ ದೆನ್ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಫ್ರಮ್ ಫೋರ್ಟ್ ಟು ಫ್ಯಾಕ್ಟರಿ. ಸೊ ಇದನ್ನು ಹೇಳಿದ್ದೀನಿ, ಡೆಲಿವರಿ ಆದಮೇಲೆ ಏನಿದೆ ಪೋರ್ಟಿಂದ ಫ್ಯಾಕ್ಟ್ರಿಗೆ ಎಲ್ಲಾರಾಗಲಿ ಅದಕ್ಕೆ ನಾವು ಚಾರ್ಜಸ್ನ ಕನ್ಸಿಡರ್ ಮಾಡಲ್ಲ. ಸೊ ಇದನ್ನು ಕನ್ಸಿಡರ್ ಮಾಡಲ್ಲ. ಸೊ ಇನ್ಶೂರೆನ್ಸ್ ಪ್ರೀಮಿಯಮ್, ಸೊ ಇದನ್ನು ಕೂಡ ಕನ್ಸಿಡರ್ ಮಾಡಲ್ಲ. ಸೊ ಹಾಗೆಯೇ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ. ಸೊ 2 ಅಮೌಂಟ್ ಕೊಟ್ಟಿದ್ದಾಗ ಯಾವುದನ್ನ ತಗೊಳ್ಬೇಕು ಅಂತ. ಸೊ RBI ತಗೊಳ್ಬೇಕಿಲ್ಲ ಫ್ರೀ ಆನ್ ಬೋರ್ಡ್ ವ್ಯಾಲ್ಯೂ ತಗೊಳ್ಬೇಕಂತ. ಸೊ ಈ ಥರ ಇದ್ದಾಗ ನಾವು ಫ್ರೀ ಆನ್ ಬೋರ್ಡಿಂದ ಏನು ಡಿಕ್ಲೇರ್ ಆಗಿರುತ್ತೆ ಆ ರೇಟ್ನ ಮಾತ್ರ ತಗೊಳ್ಬೇಕು. ಸೊ RBIದು ಅಲ್ಲ. ಸೊ ಫ್ರೆಂಡ್ಸ್ ಈಗ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಇವಾಗ ನಾವು ಪ್ರಾಬ್ಲಮ್ನ ಶುರು ಮಾಡೋಣ. ಸೊ ಫಸ್ಟು ನಾವು ಎಕ್ಸ್ಚೇಂಜ್ ರೇಟ್ ಆ್ಯಸ್ ಯೂಶುವಲ್ ಕಾಮನ್ನಾಗಿ ಬರೆಯೋಣ. ಸೊ ಎಕ್ಸ್ಚೇಂಜ್ ರೇಟ್. ಸೊ ನಾವೀಗ ಎಕ್ಸ್ಚೇಂಜ್ ರೇಟ್ ನೋಡಿದ್ರೆ 80 ಇದೆ. ಸೊ 80 per euro ಇದೆ. ಆ್ಯಸ್ ಇಟ್ ಈಸ್ 80 per euro ಕಾಮನ್ನಾಗಿ ಬರೆಯೋಣ. ಸೊ ಹೇಗಿದೆ ಹಾಗೆ ಇರಲಿ. ಸೊ ಫಸ್ಟ್ ಅಂತೂ ನಮಗೆ ಏನು ಬೇಕು, ಸೊ ಪರ್ಚೇಸು. ಸೊ ನಾವು ಎಷ್ಟು ಪರ್ಚೇಸ್ ಮಾಡಿದ್ದೀವಿ ನೀವು ಕ್ವಶನ್ ನೋಡ್ತಿರ್ಬೋದು. ಕ್ವಶನ್ನು ಕೂಡ ಡಿಸ್ಪ್ಲೇ ಆಗ್ತಿದೆ. ಸೊ ನೀವು ಕ್ವಶನ್ ನೋಡೋದಾದ್ರೆ ಇವಾಗ ಪರ್ಚೇಸ್ ಆಗಿರೋದು ನಮಗೀಗ ಎಷ್ಟು ಪರ್ಚೇಸ್ ಆಗಿದೆ, 25 euro ಪರ್ಚೇಸ್ ಆಗಿದೆ. ಸೊ ಪರ್ಚೇಸ್ ಬಂದು 25,000 euro. ಸೊ ಈ ಅಮೌಂಟು ಬರೀಬೇಕಾದ್ರೆ 25,000 ಇಂಟು 80. ಸೊ 25,000 ಇಂಟು 80 ಮಾಡಿದಾಗ ನಮಗೆ ಟೋಟಲ್ ಸಿಗೋದು 20 lakh. ಸೊ 20 lakh. ನೆಕ್ಸ್ಟ್ ಅದಾಯಿತು, ಕಾಸ್ಟ್ ಆಫ್ ಮಿಷಿನ್ ಆಯಿತು. ಇಂಪೋರ್ಟರ್ ಸೆಂಡ್ ಗೂಡ್ಸ್ ವರ್ತ್ 1 lakh. ಸೊ ಮೆಟೀರಿಯಲ್ ಸೆಂಡ್ ಬೈ ಇಂಪೋರ್ಟರ್. ಸೊ MT ಸೆಂಡ್ ಬೈ ಇಂಪೋರ್ಟರ್. ಸೊ ಡೈರೆಕ್ಟ್ ಅಮೌಂಟ್ ಕೊಟ್ಟಿದ್ದಾರೆ. ಸೊ ಅದನ್ನು ಅಮೌಂಟ್ ನಾವು ಇಂಡಿಯನ್ ಕಾಲಮಲ್ಲೇ ಹಾಕೋಣ. ಸೊ 1 lakh. ಸೊ ಇಲ್ಲಿಗೇನು ಬೇಡ. ದೆನ್ ಆ್ಯಸ್ ಇಟ್ ಈಸ್ ನಮಗೆ ಈ ಅಮೌಂಟು ಮುಖ್ಯ, ಇದೆಲ್ಲ ಇದು ಮುಖ್ಯ ನಮಗೆ ಅಸೆಸಬಲ್ ಇದು ಮುಖ್ಯ. ಸೊ ದೆನ್ ನೆಕ್ಸ್ಟ್ ಒಂದು ಬಂದು ನಮಗೆ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್. ಡಿಸೈನ್ ಚಾರ್ಜಸ್ನು ಕೂಡ ಅಲ್ಲೇ ಹಾಕಿದ್ದಾರೆ. ಸೊ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ನ ನೀವು ನೋಡಿದ್ರೆ ಎಷ್ಟು 5,000 euro ಇದೆ. ಸೊ 5,000 euro. ಸೊ ಇದನ್ನು ಇಂಡಿಯನ್ ಕನ್ವರ್ಟ್ ಮಾಡಿದಾಗ 5,000 ಇಂಟು 80. ಸೊ 4 lakh. ಸೊ 4 lakh ಒಂದು ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಇಂಡಿಯನ್ ರುಪೀಸಲ್ಲಿ ಪೇ ಆಗಿರೋದು. ಓಕೆ. ದೆನ್ ಟೆಕ್ನಿಕಲ್ ಫೀಸು ಕೂಡ ಇದನ್ನು ಕೂಡ ಕನ್ಸಿಡರ್ ಮಾಡಬೇಕು. ಟೆಕ್ನಿಕಲ್ ಫೀಸ್. ಸೊ ಟೆಕ್ನಿಕಲ್ ಫೀಸ್ನ ಕನ್ಸಿಡರ್ ಮಾಡಿದಾಗ 4,000 euro ಇದೆ. ಸೊ
4,000 into 20, sorry 80, 3,20,000. ಸೊ 3,20,000 ಟೆಕ್ನಿಕಲ್ ಫೀಸು ಪೇ ಆಗಿರೋದು. ನೆಕ್ಸ್ಟ್ ಇದಾದಮೇಲೆ ಬೇರೆ ಏನಾದರೂ ಆಯಿತು ನೋಡಿ, FOB ಬರೋಂಥದ್ದು. ಸೊ ಟ್ರಾನ್ಸ್ಪೋರ್ಟೇಷನ್ ಬರೋಲ್ಲ, ಇನ್ಶೂರೆನ್ಸ್ ಬರೋಲ್ಲ FOB. ಸೊ ನೆಕ್ಸ್ಟ್ ಒಂದು ಪ್ಯಾಕಿಂಗ್ ಚಾರ್ಜಸ್, ಇದು ಕಂಪಲ್ಸರಿ ಬಂದೇ ಬರುತ್ತೆ. ಸೊ ಪ್ಯಾಕಿಂಗ್ ಚಾರ್ಜಸ್, ಸೊ ಪ್ಯಾಕಿಂಗ್ ಚಾರ್ಜಸ್ ಬರುತ್ತೆ. ಸೊ ಪ್ಯಾಕಿಂಗ್ ಚಾರ್ಜಸ್ ಬಂದು ಎಷ್ಟು, 5,000 euro ಪರ್ ಅಂತ ಏನು ಹೇಳಿಲ್ಲ ಅವರು. ಸೊ 500 euro. ಸೊ 500 into 80 ಬಂದು 40,000. ಸೊ ಇವೆರಡನ್ನು ಎಲ್ಲನೂ ಟೋಟಲ್ ಕೂಡಿದಾಗ ನಮಗೆ ಟೋಟಲ್ ಎಷ್ಟು ಸಿಗುತ್ತೆ ಅಂತಂದರೆ, ಸೊ 28,60,000. ಸೊ 28,60,000 ಪ್ರಾಪರು. ಇದು ಬಂದು ನಮಗೆ FOB, ಫ್ರೀ ಆನ್ ಬೋರ್ಡ್. ಸೊ ಫ್ರೀ ಆನ್ ಬೋರ್ಡ್ ವ್ಯಾಲ್ಯೂಗೆ ನಾನು ಮ್ಯಾಂಡೇಟರಿಗೆ ಅವ್ರು ಕೇಳಿದವ್ರಲ್ಲಿ ಸೊ ಟ್ರಾನ್ಸ್ಪೋರ್ಟೇಷನ್ ಮತ್ತು ಇನ್ಶೂರೆನ್ಸ್ ಪ್ರೀಮಿಯಮ್ನ ಆ್ಯಡ್ ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ಇದಕ್ಕೆ ನಾವು ಈಗ ಟ್ರಾನ್ಸ್ಪೋರ್ಟೇಷನ್ ಮತ್ತು ಇನ್ಶೂರೆನ್ಸ್ ಪ್ರೀಮಿಯಮ್ನ ಆ್ಯಡ್ ಮಾಡೋಣ. ಸೊ ಟ್ರಾನ್ಸ್ಪೋರ್ಟೇಷನ್ ಟು ಇಂಡಿಯನ್ ಪೋರ್ಟ್, ಏನು ಇಂಡಿಯನ್ ಪೋರ್ಟ್, ಟ್ರಾನ್ಸ್ಪೋರ್ಟೇಷನ್ ಟು ಇಂಡಿಯನ್ ಪೋರ್ಟ್ in 1,000 euro ಇದೆ. ಸೊ 1,000 into 80 ಒಂದು ಇಲ್ಲಿ ನಮಗೆ 80,000 ಇಂಡಿಯನ್ ಕರೆನ್ಸಿಗೆ ನಮಗೆ 80,000. ಓಕೆ, ದೆನ್ ನಮಗೆ ನೆಕ್ಸ್ಟ್ ಒಂದು ಬೇಕಾಗಿರೋದು ಇನ್ಶೂರೆನ್ಸ್ ಪ್ರೀಮಿಯಮ್. ಸೊ ಇನ್ಶೂರೆನ್ಸ್ ಪ್ರೀಮಿಯಮು ಕ್ವಶನ್ ನೋಡ್ತಿರ್ಬೋದು ನೀವು. ಇನ್ಶೂರೆನ್ಸ್ ಪ್ರೀಮಿಯಮನ್ನು ಅವರು ಪೇ ಮಾಡಿರೋದು 500 euro. ಸೊ 500 euro. ಸೊ ಇಂಡಿಯನ್ ಬಂದಾಗ 500 into 80, ಸೊ 40,000. ಸೊ ಇಷ್ಟೇ. ನೆಕ್ಸ್ಟ್ ಈಗ ನಮಗೆ ಏನಿದೆ ಅದನ್ನು ಟೋಟಲ್ ವ್ಯಾಲ್ಯೂನ ಕೂಡೋಣ ಇವಾಗ. ಸೊ ಟೋಟಲ್ ವ್ಯಾಲ್ಯೂ ಕೂಡಿದಾಗ ನಮಗೆ 29,80,000. ಸೊ ಟೋಟಲ್ ವ್ಯಾಲ್ಯೂನ ಕೂಡಿದಾಗ ನಾವು ಇವಾಗ 29,80,000. ಇದು ಏನಿದೆ ಅಮೌಂಟು ನಮಗಿದೆ ಅಸೆಸಬಲ್ ವ್ಯಾಲ್ಯೂ. ಫ್ರೆಂಡ್ಸ್, ಇಷ್ಟೇ ಪ್ರಾಬ್ಲಮ್ಸ್ ಎಲ್ಲ ತುಂಬ ಈಸಿ ಇದೆ. ಇದು ಪ್ರಾಬ್ಲಮ್ ಇದೆ ಅಂತಲ್ಲ. ಸೊ ಈ ಸಬ್ಜೆಕ್ಟ್ ಹೇಗೆ ಇದು ತುಂಬ ಈಸಿ ಇದೆ. ಬಟ್ ಏನಂದರೆ ನೀವು ಎಲ್ಲಿ ಪರ್ಸೆಂಟೇಜ್ ಕೊಡಬೇಕು, ಎಲ್ಲಿ ಇಷ್ಟಿಷ್ಟು ಪರ್ಸೆಂಟೇಜ್ ಕೊಡಬೇಕಂತ ಗೊತ್ತಿದ್ರೆ ನಿಮಗೆ ಇದು ಸಬ್ಜೆಕ್ಟು ತುಂಬ ಈಸಿ. ಮತ್ತು ಹಾಗೆಯೇ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಅಸೆಸಬಲ್ ವ್ಯಾಲ್ಯೂನ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಇದನ್ನು ಕ್ಲೋಸ್ ಮಾಡ್ತೀನಿ. ಹಾಗೆಯೇ ಅದಾದಮೇಲೆ ಕಸ್ಟಮ್ ಡ್ಯೂಟಿನ ಹೇಗೆ ಕಂಪ್ಯೂಟ್ ಮಾಡೋದು ವಿತ್ ಅಸೆಸಬಲ್ ವ್ಯಾಲ್ಯೂ ಅದನ್ನು ಕೂಡ ಹೇಳ್ಕೊಡ್ತೀನಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಬೇಕಾ ಸಬ್ಸ್ಕ್ರೈಬ್ ಆಗಿ. ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿದ್ಮೇಲೆ ನೀವು ಆಲ್ ನೋಟಿಫಿಕೇಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಹಾಗೆಯೇ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ಫಾಲೋ ಮಾಡ್ಬೋದು. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಸೊ ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.